ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಈ ಥರ ದಪ್ಪ ಬೀಡ್ಸ್ನ ತೊಗೊಂಡಿದ್ದೀನಿ. 3 ಅಥವಾ 4 mm ಅಲ್ಲ, ಇದು 6 mm ಈ ಥರ ಬೀಡ್ಸ್ನ ತೊಗೊಂಡು ಇವತ್ತೊಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ಬೇಬಿ ಕುಚ್ಚೆ ಫ್ರೆಂಡ್ಸ್ ಇದು, ಬಟ್ ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿದೆ. ನೋಡಿ, 6 ದಾರನ ತೊಗೊಂಡಿದ್ದೀನಿ. ಹಾಗೆ ಎವ್ರಿ ಟೈಮ್ ಮಾಡೋ ಥರ 2 ಟೈಮ್ಸ್ ಲಾಕ್ ಕೂಡ ಮಾಡ್ತಿದ್ದೀನಿ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಈಗ ನಾನು 2 ಸತಿ ಚೈನ್ ಹಾಕ್ಕೋತೀನಿ. ನೋಡಿ, 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನಾವೇನು ಲಾಕ್ ಮಾಡಿದ್ದೀವಲ್ವ ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತರ್ತೀನಿ. ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, ಆ ಚೈನು ಕೂಡ ನಾನು ಕನ್ಸಿಡರ್ ಮಾಡಿರೋದ್ರಿಂದ ಅದೆರಡನ್ನೂ ಡಬಲ್ ಕ್ರೋಶೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನೋಡಿ, 2 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಇದರಲ್ಲಿ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅಂತ ಏನಲ್ಲ, ಸ್ವಲ್ಪ ಬೀಡ್ ಇನ್ಸೆಟ್ ಮಾಡೋದು ಅದೆಲ್ಲ ಇರಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಲ್ವಾ. ಸೊ ಹಂಗಾಗಿ ಯಾರು ಸ್ಕಿಪ್ ಮಾಡ್ದೇ ನೋಡಿ. ನೋಡಿ, ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನಾನು ನೀಡಲ್ನ ಇಟ್ಬಿಟ್ಟು ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಸತಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೇ ಥರ ನೋಡಿ, 2 ಚೈನ್ ಹಾಕ್ಕೊಳ್ಳೋದು, 2 ಸತಿ ಡಬಲ್ ಕ್ರೋಶೆ ಮಾಡೋದು, 2 ಚೈನ್ ಹಾಕ್ಕೊಳ್ಳೋದು, 2 ಸತಿ ಡಬಲ್ ಕ್ರೋಶೆ ಮಾಡೋದು. ಇದೇ ಥರ 4 ಟೈಮ್ಸ್ ಮಾಡಬೇಕು ನಾವು. ನೋಡಿ, 4 ಟೈಮ್ ಆಗಿದ ತಕ್ಷಣ, ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಬೀಡ್ಸ್ ಇನ್ಸರ್ಟ್ ಇದೆ, ಸೊ ಹಾಗಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ. ವಿಡಿಯೋ ಬೇಕಾದ್ರೆ 2-3 ಸತಿ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ನೀವು ವರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ 4 ಟೈಮ್ಸು ಡಬಲ್ ಕ್ರೋಶೆ ಆಯಿತು. ಅಂದರೆ 2 ಸತಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, 4 ಸತಿ. ಈಗ 1 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸೆಟ್ ಮಾಡ್ತೀನಿ. ಆಗಲೇ ಏನು ತೋರಿಸಿದ್ದೀನಲ್ವ ಆ ಥರ ಬೀಡನ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ನೋಡಿ, ಬೀಡ್ ಇನ್ಸೆಟ್ ಮಾಡಿಕೊಂಡು ಒಂದು ಬೀಡ್ ಲಾಕ್ ಕೂಡ ಮಾಡಿದ್ದೀನಿ. ನೋಡಿ, ಆಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಸೂಜಿನ ಹಾಕಿಬಿಟ್ಟು ಥ್ರೆಡ್ನ ತಂದು ಮತ್ತು 1 ಟೈಮು ಡಬಲ್ ಕ್ರೋಶೆ. ಬೀಡನ್ನ ಮಧ್ಯೆ ಮಾತ್ರ 1 ಟೈಮ್ ಫ್ರೆಂಡ್ಸ್, ಮಿಕ್ಕದಲ್ಲೆಲ್ಲ 2 ಸತಿನೇ ನಾವು ಡಬಲ್ ಕ್ರೋಶೆ ಮಾಡಬೇಕು. ನೋಡಿ, ಈಗ ಮತ್ತೆ ಬೀಡ್ ಇನ್ಸೆಟ್ ಆಗಿದ ತಕ್ಷಣ ಬೀಡ್ ಲಾಕು, ಹಾಗೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಬಟ್ಟೆಗೆ ಕೂಡ ಲಾಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ಬೀಡ್ ಇನ್ಸೆಟ್ ಆಗಿದ ತಕ್ಷಣವೇ ನಾವು ಮತ್ತೆ ಡಬಲ್ ಕ್ರೋಶೆನ 2 ಟೈಮ್ಸು ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, 4 ಟೈಮ್ಸ್ ಆಯಿತು. ನೆಕ್ಸ್ಟ್ ಈಗ ನಾನು ಮತ್ತೆ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಮತ್ತೆ 4 ಟೈಮ್ಸು ಹಾಕಿದ್ದೀನಿ. ನೋಡಿ, ಈ ಬೀಡ್ ಪಕ್ಕದಲ್ಲಿಂದ ಕೌಂಟು 1 2 3 4 ಟೈಮ್ಸು ಡಬಲ್ ಕ್ರೋಶೆನ ಮಾಡಿದ್ದೀನಿ. ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಇಲ್ಲಿ ಕೂಡ 1 ಚೈನ್ ಹಾಕಿಬಿಟ್ಟು ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಬೇಕು ನಾವು. ನೋಡಿ, ಇನ್ಸರ್ಟು, ಆಮೇಲೆ ಬೀಡ್ ಲಾಕು, ಆಮೇಲೆ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು ಈಗ 1 ಚೈನು ಮತ್ತು 1 ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ, ಇದೇ ಥರ ಫುಲ್ ಬೇಸ್ ಲೈನು ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನೋಡಿ, ಇದೇ ಥರ ಕಾಣಿಸ್ತಾ ಇದೆ ಅಲ್ವಾ. ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಿ ನಾನು ಮತ್ತೆ ಸೆಕೆಂಡ್ ಸ್ಟೆಪ್ನ ಹಾಕ್ಬಿಟ್ಟು ತೋರಿಸ್ತೀನಿ ಈಗ ನಿಮಗೆ ಫ್ರೆಂಡ್ಸ್. ನೋಡಿ, ಈಗ ನಾನು ಮತ್ತೆ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಟೋಟಲಿ ಈ ವರ್ಕ್ಗೆಲ್ಲ ಸೇಮ್ ಕಲರ್ ಥ್ರೆಡ್ನೇ ತೊಗೊಳ್ತಾ ಇದ್ದೀನಿ. ಆಮೇಲೆ ಕುಚ್ಚು ಕಟ್ಕೊಳ್ಳೋಕೆ ಮಾತ್ರ ಕಲರ್ನ ಚೇಂಜ್ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾವು 2 ಟೈಮ್ಸ್ ಸ್ಟಾರ್ಟಿಂಗಲ್ಲಿ ಏನೋ ಮಾಡಿದ್ದೀವಲ್ವ ಡಬಲ್ ಕ್ರೋಶೆಸ್ಸು, ಅದರೊಳಗಡೆ ಹೋಗಿ ನೋಡಿ ನಾನು 2 ಟೈಮ್ಸು ಲಾಕ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆ ಅಲ್ವಾ. ಈ ಥರ 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು
ಇಲ್ಲೇ ಪಕ್ಕದಲ್ಲೇ ನೋಡಿ 2 ಚೈನ್ ಕಾಣಿಸ್ತಾ ಇದೆ, ಅದರೊಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ತೀನಿ. ಇನ್ನೂ ಒಂದು ಸತಿ ಕೂಡ ಡಬಲ್ ಕ್ರೋಶೆ, ಎಲ್ಲ ಚೈನ್ಸಲ್ಲೂ ಅಷ್ಟೇ 2 ಸತಿ ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ 2 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ಮತ್ತೆ 2 ಚೈನು, ಮತ್ತು ಇಲ್ಲಿ ನೆಕ್ಸ್ಟ್ 2 ಚೈನು ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಕೂಡ 2 ಟೈಮ್ಸ್ ಆಯಿತು. ಮತ್ತು ಈಗ 2 ಚೈನ್, ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು. ನೋಡಿ ನೆಕ್ಸ್ಟ್ ಚೈನ್ ಏನು ಕಾಣಿಸ್ತಾ ಇದೆ ಅದರೊಳಗಡೆ ಹೋಗಿ ದಾರ ಅಂತಂದು ಮತ್ತು ಡಬಲ್ ಕ್ರೋಶೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ಏನು ಕನ್ಫ್ಯೂಸ್ ಎಲ್ಲ ಆಗಬೇಡಿ. ಒಂದೇ ಮೆಜರ್ಮೆಂಟ್, ಯಾವುದಕ್ಕೂ ಒಂದೊಂದು ಕಡೆ ಒಂದೊಂದು ಥರ ಎಲ್ಲ ಏನೂ ಇಲ್ಲ. ನೋಡಿ ಇದೇ ಥರ. ಈಗ ನೋಡಿ ಇಲ್ಲಿ ಫಸ್ಟಲ್ಲಿ 4 ಟೈಮ್ಸ್ ನಾವು ಡಬಲ್ ಕ್ರೋಶೆನ ಮಾಡಿದ್ದೀವಿ. 1 2 3 4, ಮೇಲ್ಗಡೆ 3 ಟೈಮ್ಸ್ ಬರುತ್ತೆ. 3 ಟೈಮ್ಸ್ ಆಗಿದ ತಕ್ಷಣವೇ ನೋಡಿ ಒಂದು ಚೈನ್ ಹಾಕ್ಕೊಂಡು, ನೋಡಿ ಇದಕ್ಕೆ ಈ ಬೀಡ್ಗೂ ಚೈನ್ ಹಾಕ್ಕೊಂಡಿದ್ವಿ, ಈ ಬೀಡ್ಗೂ ಚೈನ್ ಹಾಕ್ಕೊಂಡಿದ್ವಿ, ಬಟ್ ಇಲ್ಲಿ ಮೇಲೆಲ್ಲ ಈ ಫಸ್ಟ್ ಬೀಡಿಗೆ ಮಾತ್ರ ಚೈನ್ ಹಾಕ್ಕೊಂಡು ಬೀಡ್ ಇನ್ಸರ್ಟ್ ಮಾಡಬೇಕು. ನೋಡಿ ಬೀಡ್ ಇನ್ಸರ್ಟ್ಗಿಂತ ಮೊದಲು ಮಾತ್ರ ಚೈನ್ ಹಾಕ್ಕೊಂಡಿದ್ದೀವಿ, ಆಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು, ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು, ನೋಡಿ ಇಲ್ಲಿ ಬೀಡ್ ಕಾಣಿಸ್ತಾ ಇದೆಯಲ್ಲ, ಈ ಬೀಡ್ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಈ ಥರ ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ಒಂದು ಚೈನ್ ಹಾಕ್ಕೊಂಡು, ನೋಡಿ ಮತ್ತೆ ಬೀಡ್ ಇನ್ಸರ್ಟು, ಮತ್ತು ಸೂಜಿ ಮೇಲೆ ದಾರ. ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ದಾರ ಅಂತಂದು ಇಲ್ಲಿ ಕೂಡ ಲಾಕು, ಮತ್ತು ಒಂದು ಚೈನ್ ಮತ್ತು ಒಂದು ಬೀಡು, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು. ನೋಡಿ ಈಗ ನೆಕ್ಸ್ಟ್ ಇಲ್ಲಿಗೆ ಹೋಗಿ ಈ ಚೈನ್ ಒಳಗಡೆ ಲಾಸ್ಟ್ 2 ಚೈನ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆ ಮಾಡೋದು. ಇಲ್ಲಿಂದ ಮತ್ತೆ 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡಿಕೊಂಡು ಹೋಗೋದು. ಸೊ ನೋಡಿ ಈ ಶೇಪಲ್ಲಿ ಬರುತ್ತೆ, ಈ ಶೇಪಲ್ಲಿ ಬರುತ್ತೆ. ಈ ಕೆಳಗಡೆ ಬೀಡ್ಸ್ಗೆ 2 ಕಡೆ ಲಾಕ್ ಮಾಡ್ಕೊಳ್ತಾ ಇದ್ವಿ, ಬಟ್ ಇಲ್ಲಿ ಹೀಗಲ್ಲ, ಬೀಡ್ ಇನ್ಸರ್ಟ್ ಮಾಡೋಕ್ಕಿಂತ ಮೊದಲು ಲಾಕ್ ಮಾಡ್ಕೋಬೇಕು, ಆಮೇಲೆ ಇಲ್ಲ ಡೈರೆಕ್ಟಾಗಿ ಸೂಜಿ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಈ ಬೀಡ್ಸ್ ಬಂದು ಲಾಕ್ ಮಾಡಬೇಕು. ಸೊ ನೋಡಿ ಈಗ ಈ ಥರ ಆಯಿತು. ಈಗ ಮತ್ತೆ ಇಲ್ಲೆಲ್ಲ ಇದೇ ಥರ ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗೋಣ. ನೋಡಿ ಈಗ ಇಲ್ಲಿ 3 ಟೈಮ್ಸ್ ಆಗ್ತಾ ಇದೆ. ಈಗ ಇನ್ನೂ ಒಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಂಡು, ನೋಡಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೊಂಡು ಈಗ ಮತ್ತೆ ಒಂದು ಬೀಡನ್ನ ಮಾಡ್ತಾ ಇದ್ದೀನಿ. ನೋಡಿ ಬೀಡ್ ಇನ್ಸರ್ಟು, ಸೂಜಿ ಮೇಲೆ ದಾರ ಹಾಕ್ಕೊಂಡು, ನೋಡಿ ಬೀಡ್ ಪಕ್ಕದಲ್ಲಿ ಹೋಗಿ ತಂದು ಡಬಲ್ ಕ್ರೋಶೆ, ಒಂದು ಚೈನ್, ಈಗ ಬೀಡ್ ಇನ್ಸರ್ಟು. ನೋಡಿ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು, ನೋಡಿ ನೆಕ್ಸ್ಟ್ ಈ ಬೀಡ್ ಪಕ್ಕದಲ್ಲಿ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಈಗ ನೋಡಿ ಮತ್ತೆ ಒಂದು ಚೈನ್, ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು, ನೋಡಿ ನೆಕ್ಸ್ಟು ಇಲ್ಲೇನು ಚೈನ್ ಕಾಣ್ತಾ ಇದೆಯಲ್ಲ 2 ಚೈನು, ಅದರೊಳಗಡೆ ಹೋಗಿ ದಾರ ಅಂತಂದು ಮತ್ತೆ ಇಲ್ಲಿಂದ ಡಬಲ್ ಕ್ರೋಶಸ್ನ ಮಾಡ್ತೀನಿ. ಸೊ ಇದೇ ಥರ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನೋಡಿ ಈ ಥರ ಶೇಪಲ್ಲಿ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ. ಈಗ ನಾನು ಇದನ್ನು ಕಂಟಿನ್ಯೂ ಮಾಡಿಬಿಟ್ಟು ಮತ್ತೆ 3rd ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 3rd ಸ್ಟೆಪ್ನ ಕೂಡ ಸ್ಟಾರ್ಟ್
ಫ್ರೆಂಡ್ಸ್ ನೋಡಿ, ಈಗ ನಾನು ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಗೂ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಏನು ಮಾಡಿದ್ದೀವಲ್ವಾ, ಈ ಡಬಲ್ ಕ್ರೋಶೆ ಒಳಗಡೆ ನೋಡಿ, ಎರಡು ಡಬಲ್ ಕ್ರೋಶೆದ ಮಧ್ಯೆ ಹೋಗಿ ದಾರನ ತರ್ತೀನಿ. ತಂದು ನೋಡಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲೇ ಪಕ್ಕದಲ್ಲೇ 2 ಚೈನ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದರೊಳಗಡೆ ಹೋಗಿ ನೋಡಿ ದಾರನ ತರ್ತೀನಿ. ದಾರನ ತಂದುಬಿಟ್ಟು ಆ್ಯಸ್ ಯೂಶ್ವಲ್ ಆಗಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ನಾನು ಇನ್ನೂ ಒಂದು ಸತಿ ಇದರೊಳಗಡೆ ಡಬಲ್ ಕ್ರೋಶೆ ಮಾಡ್ತೀನಿ, ಯಾಕಂದರೆ ಅದು ಚೈನ್ ಹಾಕಿರೋದು ನಾನು ಕೌಂಟ್ ತೊಗೊಳ್ಳಲ್ಲ. ಇಲ್ಲಿ ನೋಡಿ ಈ ಥರ ಫಿನಿಶಿಂಗ್ ನೀಟಾಗಿ ಬರಲಿ ಅಂದ್ಬಿಟ್ಟು ಈ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಅದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ 2 ಟೈಮ್ಸ್ ಡಬಲ್ ಕ್ರೋಶ್ ಆಗಿದ ತಕ್ಷಣ ಮತ್ತೆ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ನೆಕ್ಸ್ಟ್ 2 ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತು ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತೀನಿ. ಇನ್ನೂ ಒಂದು ಸತಿ ಕೂಡ ಡಬಲ್ ಕ್ರೋಶನ ಮಾಡ್ತೀನಿ. ನೋಡಿ 2 ಟೈಮ್ಸ್ ಆಯಿತು. ಮತ್ತು ಈಗ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಬೀಡ್ ಪಕ್ಕದಲ್ಲಿ 2 ಟೈಮ್ಸ್ ಈಗ ನಾವು ಡಬಲ್ ಕ್ರೋಶನ ಮಾಡಬೇಕು. ಈಗ ಇಲ್ಲಿ 2 ಬೀಡ್ಸ್ನ ಹಾಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ 3 ಬೀಡನ್ನ, ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ 2 ಬೀಡು, ಸೆಕೆಂಡ್ ಸ್ಟೆಪ್ಪಲ್ಲಿ 3 ಬೀಡು. ಈಗ ಮತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಕೂಡ 2 ಬೀಡೆ ಬರೋ ಥರ ನಾವು ಹಾಕ್ಕೋಬೇಕು. ಆಗ ಅದು ಒಂಥರ ಶೇಪಲ್ಲಿ ಕಾಣಿಸುತ್ತೆ. ನೋಡಿ ಈಗ ಈ ಬೀಡ್ಸ್ ಪಕ್ಕದಲ್ಲಿ 2 ಟೈಮ್ಸು ಡಬಲ್ ಕ್ರೋಶ ಆಗಿದ ತಕ್ಷಣ ನೋಡಿ ಒಂದು ಚೈನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ದಾರ ಮೇಲೆ ಮಾಡಿಬಿಟ್ಟು ಈಗ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ನಾನು. ನೋಡಿ ಬೀಡ್ ಆಯಿತು. ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ ಬೀಡ್ ಪಕ್ಕದಲ್ಲಿ ಹೋಗಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶನ ಮಾಡ್ತೀನಿ. ಒಂದು ಚೈನ್ ಹಾಕ್ಕೊಳ್ತೀನಿ, ಮತ್ತು ಒಂದು ಚೈನ್ ಹಾಕ್ಕೊಂಡು ನೋಡಿ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ನೋಡಿ ಈ ಥರ ದಾರನ ತಂದು ಇಲ್ಲಿ ಕೂಡ ಮತ್ತೆ ಡಬಲ್ ಕ್ರೋಶನ ಮಾಡ್ತೀನಿ. ಈಗ ನೋಡಿ 2 ಬೀಡ್ಸ್ ಆಯಿತು. ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಬೀಡ್ ಪಕ್ಕದಲ್ಲಿ ಈಗ ಮತ್ತೆ ನಾನು 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಈಗ ಶೇಪು. ನೋಡಿ ಈ ಡಿಸೈನಲ್ಲಿ ಕಾಣಿಸುತ್ತೆ ಈ ಥರ. ಸೊ ಈಗ ನೆಕ್ಸ್ಟ್ ಈ ಬೀಡ್ಸ್ ಪಕ್ಕದಲ್ಲಿ 2 ಸತಿ ಡಬಲ್ ಕ್ರೋಶ ಆಗಿದ ತಕ್ಷಣ ಮತ್ತೆ 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು. ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಹೋಗ್ಬಿಟ್ಟು ದಾರ ಅಂತಂದು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು 2 ಟೈಮ್ಸ್. 2 ಚೈನ್ ಸೂಜಿ ಮೇಲೆ ದಾರ, ನೆಕ್ಸ್ಟ್ 2 ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶೆ 2 ಟೈಮ್ಸ್. ನೋಡಿ ಈಗ ಮತ್ತೆ ಬೀಡ್ ಪಕ್ಕದಲ್ಲೇ ಕಾಣಿಸ್ತಾ ಇದೆಯಲ್ಲ, ಮತ್ತೆ ಬೀಡ್ ಪಕ್ಕದಲ್ಲೇ ಹೋಗಿ ನೋಡಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ 2 ಟೈಮ್ಸು ಡಬಲ್ ಕ್ರೋಶೆ ಮಾಡಿದ್ದೀನಿ ಈ ಬೀಡ್ ಪಕ್ಕದಲ್ಲಿ ಕೂಡ. ಈಗ ಒಂದು ಚೈನ್ ಹಾಕ್ಕೊಂಡು ಈಗ ಮತ್ತೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಬೀಡ್ ಹಾಕೋಕ್ಕಿಂತ ಮೊದಲಿಗೆ ಮಾತ್ರ ಒಂದು ಸತಿ ಚೈನು, ಆಮೇಲೆ ಹಾಕ್ಕೋಬಾರ್ದು. ನೋಡಿ ಈಗ ಮತ್ತೆ ಈ ಕಡೆ ಪಕ್ಕದಲ್ಲಿರೋ ಬೀಡ್ ಪಕ್ಕದಲ್ಲಿ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಹಾಕಿ ನೋಡಿ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ನೆಕ್ಸ್ಟ್ ಇರೋ ಈ 2 ಚೈನ್ ಒಳಗಡೆ ಸೂಜಿ ಮೇಲೆ ದಾರ ಹಾಕ್ಕೊಂಡೋಗಿ ಥ್ರೆಡ್ನ ತಂದು ನೋಡಿ ಲಾಕ್ ಮಾಡಿದ್ದಾಯಿತು. ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಬೀಡ್ ಪಕ್ಕದಲ್ಲಿ ಹೋಗಿ ದಾರನ ತರ್ತೀನಿ. ದಾರನ ತಂದು ಮತ್ತೆ ಈಗ ನಾನು ಡಬಲ್ ಕ್ರೋಶೆ ಮಾಡ್ತೀನಿ 2 ಟೈಮ್ಸು. ನೋಡಿ ಇದು ಕೂಡ ಈಗ ಕಂಪ್ಲೀಟ್ ಆಯಿತು. ನೋಡಿ ಯಾವ ಶೇಪಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ಮತ್ತೆ 2 ಚೈನು
ಮತ್ತು 2 ಈ ಕಡೆ ಇದರಲ್ಲಿ ಹೋಗಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆ. ನೋಡಿ ಈಗ ಶೇಪ್ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಈ ಥರ ಕಾಣಿಸ್ತಾ ಇದೆ. ಈಗ ನಾನು ಇಲ್ಲೇನು ಗ್ಯಾಪ್ ಇದೆ ನೋಡಿ, ಇಲ್ಲಿ 2 ಚೈನ್, 1 2 3 ಇಲ್ಲಿ ಚೈನ್, ಮತ್ತು ಇದೇ ಥರ ನೆಕ್ಸ್ಟ್ ಕೂಡ ಚೈನ್ಸ್ನ ಕಟ್ಕೊಂಡು ಹೋಗೋದು. 3 ಚೈನ್ಸ್ ಎಲ್ಲ ಬರುತ್ತೆ. ಸೊ ನೋಡಿ ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟಿದ ಮೇಲೆ. ನೋಡಿ ನಾನು 75 ಥ್ರೆಡ್ಸ್ನ ತೊಗೊಂಡಿದ್ದೀನಿ, ಅಂದರೆ 75 + 75 ಆ ಥರ ತೊಗೊಂಡಿದ್ದೀನಿ. ನೋಡಿ ಇದು ಕೂಡ ಶೇಪು ಈ ಥರ ಕರೆಕ್ಟಾಗಿ ಕೂತ್ಕೊಂಡಿದೆ. ನೋಡಿ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ಇದು ಡಿಸೈನು. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು 5 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು ಫ್ರೆಂಡ್ಸ್. ನಾನು ನೆಕ್ಸ್ಟು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ರೆಸೆಂಟ್ಗೆ ಇದು 3 ಸ್ಟೆಪ್ಪಲ್ಲಿ ಆಗುವಂಥ ಒಂದು ಡಿಸೈನು, ಬೇಗ ಆಗೋಗುತ್ತೆ, ಜಾಸ್ತಿ ಕಷ್ಟ ಕೂಡ ಏನೂ ಇಲ್ಲ. ಈ ಡಿಸೈನ್ಗೆ ನಾವು 400 to 500ವರೆಗೂ ಚಾರ್ಜ್ ಮಾಡ್ಬೋದು. 400 to 450, 500ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಡಿಸೈನ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.